ಸಿನಿ ಪ್ರಿಯರಿಗೆ ಈ ಅಯೋಗ್ಯ 2ರ ಸಿನಿಮಾದ ಪ್ರಾರಂಭಕ್ಕೆ ಬಂದಿದ್ದೀರಾ, ಒಳ್ಳೆಯದಾಗಲಿ. ಈಗ ಏನದು ಫಸ್ಟ್ ಲುಕ್ನ ಲಾಂಚ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸುಂದರರಾಜ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಶಾಮಣ್ಣ ಆಗಿ ನಮ್ಮೆಲ್ಲರನ್ನ ಕೂಡ ರಂಜಿಸಿದ್ರು. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಹೊಲಿಗೆಯಾಗಿ ಬಚ್ಚೇಗೌಡರ ಬಂಟನಾಗಿದ್ದಂತಹ ನಮ್ಮ ತಬಲ ರಾಣಿ ಸರ್, ನೀವು ಕೂಡ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ತಾಯಿ ಭಾಗ್ಯಮ್ಮ ಆಗಿ ಕಾಣಿಸ್ಕೊಟ್ಟಂತಹ ಅರುಣಾ ಬಾಲರಾಜ್ ಮ್ಯಾಮ್, ದಯವಿಟ್ಟು ನೀವು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಏನು ನಮ್ಮ ಸಿನಿಮಾದಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತು, ಹಾಡುಗಳು ಸೂಪರ್ ಹಿಟ್ ಆಗಿತ್ತು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಸರ್, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಆ ಹಾಡುಗಳಿಗೆ ಅಷ್ಟೇ ಅದ್ಭುತವಾಗಿ ಸಾಹಿತ್ಯವನ್ನು ಬರೆದಿದ್ದು ನಮ್ಮೆಲ್ಲರ ಪ್ರೀತಿಯ ಭರ್ಜರಿ ಚೇತನ್ ಸರ್, ದಯವಿಟ್ಟು ನೀವು ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ವಿ. ಅಯೋಗ್ಯ 2ನಲ್ಲೂ ಕೂಡ ಲಿರಿಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ನಮ್ಮ ಸಂಭಾಷಣೆಯಲ್ಲಿ ನಮ್ಮೆಲ್ಲರ ಪ್ರೀತಿ ಪಾತ್ರರು, ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮಾಸ್ತಿ ಸರ್ ಆನ್ ಸ್ಟೇಜ್ ಪ್ಲೀಸ್. ಇನ್ನು ಅಯೋಗ್ಯದಲ್ಲಿ ಮಟನ್ ಅನ್ನೋ ಮುಖ್ಯವಾಗಿ ಇಲ್ಲ. ನಮ್ಮ ಮಟನ್ ಆಗಿ ವೆಜ್ ಪ್ರಿಯರಿಗೂ ಪ್ರಿಯರಾದವರು ನಮ್ಮ ಶಿವರಾಜ್ KR ಪೇಟೆ ಅವರು, ಚಪ್ಪಾಳಿಯೊಂದಿಗೆ ದಯವಿಟ್ಟು ಅವ್ರನ್ನು ವೆಲ್ಕಮ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಹೊಸ ಎಂಟ್ರಿ ಮಂಜು ಪಾವಗಡ ಅವರು, ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ವೈಟ್ ಚೇರ್ ಹಾಕ್ತೀನಿ ಅಂತ ಅಂದರು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನೂ ಕಡಿಮೆ ಮಾಡಬೇಕಾ? ಫೋಕಸ್ ಆಗ್ತಿಲ್ವಾ? ಓಕೆ ಸರ್, ಒಂದು ಸ್ವಲ್ಪ ಫೇಸಿಗೆ ಲೈಟ್ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀರಾ ಪ್ಲೀಸ್? ಓಕೆ, ಲೈಟ್ ಒಂಚೂರು ಚೆಕ್ ಮಾಡಿ. ಓಕೆ, ಬೆಟರಾ ಮನು ಸರ್? ಓಕೆ ಅಲ್ವಾ? ಓಕೆ, ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಯೋಗ್ಯ 2 ಸಿನಿಮಾದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಹಿತೈಷಿಗಳು ಬಂದಿದ್ದೀರಾ, ತಂತ್ರಜ್ಞರು, ಕಲಾವಿದರು ಬಹಳಷ್ಟು ಜನ ಇದ್ದೀರಾ. ನಿಮ್ಮನ್ನು ಖಂಡಿತವಾಗಿಯೂ ಮತ್ತೆ ನಾವು ಜಾಯಿನ್ ಮಾಡಿಸ್ತೀವಿ. ಇದೀಗ ನೇರವಾಗಿ ನಮ್ಮ ಅಯೋಗ್ಯ 2 ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ನಿರ್ದೇಶಕರಿಂದಲೇ ಮಾತು ಪ್ರಾರಂಭ ಮಾಡುವಂತಹ ಸಮಯ. ಮಹೇಶ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಅಯೋಗ್ಯ 2ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಎಲ್ಲರ ಪರವಾಗಿ ಹೇಳ್ತಾ ಇದ್ದೀವಿ. ಅಯೋಗ್ಯ 2 ಅಲ್ಲಿ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಮೊದಲನೇದಾಗಿ ಮಾಧ್ಯಮದವರಿಗೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಕ್ಷಮೆ ಕೇಳ್ತೀವಿ ಮುಹೂರ್ತ ಮಾಡೋದು. ಹಾಗೆಯೇ ಅಯೋಗ್ಯ 2 ಅನ್ನೋದು ನಮ್ಮ 6 ವರ್ಷಗಳ ಕನಸಿನ ಕೂಸು. ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡಾಗೂ ಸುಧಾ ಹಾಗೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ, ಸಿನಿಮಾ ಮಾಡಬೇಕು. ಸಿನಿಮಾ ಅನ್ನೋದು ಯಾವತ್ತು ಮಾಡೋದಲ್ಲ, ಹಾಗೆ ಬರಬೇಕು ಅನ್ನೋದು. ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತಾ ಮೇಡಮ್. ಯಾಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ, ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾರೆ, ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ. ಸತೀಶ್ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದಲ್ಲಿ ತುಂಬ ಬ್ಯುಸಿ ಇದ್ದಾರೆ. ನಾನು ಅಯೋಗ್ಯ 2 ಅಂತ ತೊಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ. ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು, ಇಲ್ಲ ನಾನು ಒಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗಲ್ಲ, ನಿರ್ಮಾಪಕರು ನೆಕ್ಸ್ಟ್ ಮೇಡಮ್ನ ಮೀಟ್ ಮಾಡಿ, ರಚಿತಾ ಅವ್ರನ್ನ ಕೇಳಿ ಡೇಟ್ಸ್ ಅಂತ ಹೇಳಿದ್ರೆ ಮಂಗಳೂರು ಬರೋಕ್ಕೆ ಕೇಳಿದ್ರು. ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ, ಆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಹಾಫ್ 1 ಸೆಕೆಂಡ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿದ್ದು ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್, ಗಾಡ್ ಬ್ಲೆಸ್ ಯು. ನಾನು ನಿಮ್ಗೆ ಡೇಟ್ಸ್ ಕೊಡ್ತೀನಿ, ಮಾಡೋಣ. 6 ವರ್ಷಗಳಿಗೆ ನಾನು ಅನ್ಕೋತಾ ಇದ್ದೆ ಯಾಕೆ ಬರ್ತಾ ಇಲ್ಲ ಅಂತ, ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ನಾನು ಈಗ ಹೀರೋ ಆಯಿತು, ಹೀರೋಯಿನ್ ಆಯಿತು, ಡೈರೆಕ್ಟರ್ ಆಯಿತು, ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು.
ಬಟ್ ನಮಗೆ ಒಂದು ಪ್ಯಾಷನೇಟ್ ನಿರ್ಮಾಪಕರು ಬೇಕಾಯ್ತು. ಅಂದರೆ ಅಯೋಗ್ಯಗಿಂತ ಅಯೋಗ್ಯ ಟೂನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಾ ಇದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು. ಸೊ ಅವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು, ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ, ಇವತ್ತು ಈ ಸ್ಟೇಜ್ ಬರುತ್ತೆ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆಲ್ಲ ಒಂದು ಅನಾಥರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು, ಅದು ದೊಡ್ಡದು. ಆ ಋಣನ ನಾವು ಕೊನೆ ತನಕ ಇಟ್ಕೋತೀವಿ ಸರ್. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ನಟರು ಸುಂದರಣ್ಣಗೂ ನಾವು ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮಾಡ್ತಿದ್ದೀವಿ ಅಂದಾಗ ಸಾಕಷ್ಟು 3-4 ತಿಂಗಳು ಒಂದ್ಸಲ ಫೋನ್ ಮಾಡ್ತಿದ್ರು, ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹಿಂಗಿದೆ ಶ್ಯಾಮಣ್ಣಂದು ಅಂತಿದ್ರು. ಅಮ್ಮ ಕಾಲ್ ಮಾಡ್ತಿದ್ದೆ ಅರುಣಮ್ಮನಿಗೆ, ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡೋ ಇರ್ತೀವಿ ಅಂತ ಹೇಳಿದಾಗ ಕಾಲದಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ. ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ, ಇಲ್ಲ ನಾನು ಬರ್ತೀವಿ ಬಿಡೋ ಬರ್ತೀವಿ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಕೇರ್ಪೇಟೆ ಆಗ್ಬೋದು, ಮಂಜನ್ ಆಗ್ಬೋದು, ಗಿರಿ ಆಗ್ಬೋದು, ರವಿಶಂಕರ್ ಸರ್ ಆಗ್ಬೋದು, ಎಲ್ಲ ಆಯಿತು. ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಂಗೆ ಸೇಮ್ ಟೀಮ್ ಬೇಕಾಗಿತ್ತು. ಸೊ ನನ್ನ ಕ್ಯಾಮ್ರಾಮನ್ನು ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು, ಅವ್ರು ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ಗೆ ಹಾಕ್ಕೊಂಡೆ. ಅದಾದಮೇಲೆ ಅರ್ಜುನ್ ಜನ್ಯ ಸರ್ ಬೇಕಾಗಿತ್ತು. ಸೊ 45 ಅವರು ಡೈರೆಕ್ಷನಲ್ಲಿದ್ದರು. ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ 2 ಸಾಂಗ್ಗಳು ಕಂಪೋಸ್ ಆಯಿತು. ಮೇಡಮ್ಗಾಗಲಿ ಸತೀಶ್ ಸರ್ಗಾಗಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು. ಸೊ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಯೋಗ್ಯ ಆದ ನಂತರ ಏನಮಿ ಸಾಂಗು ಆ ಗುಣಗಳಿದ್ರಿ. ಬಟ್ ಏನಮಿ ಯಾವತ್ತೂ ಏನಮಿ, ಅದು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಯಾವತ್ತು ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಣಿಸೋದು. ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತ ಹೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು, ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಇನ್ನು ನನ್ನ ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತಿದ್ದಂಥ ಸುರೇಶ್ ಆಗ್ಬೋದು, ಅವರು ನನ್ನ ಎಡಿಟರ್ ಕಮ್ ಸ್ಕ್ರೀನ್ ಪ್ಲೇ ಕೂತಿದ್ದಾರೆ, ನನ್ನ ಡೈರೆಕ್ಷನ್ ಟೀಮ್ ಪ್ರತಿಯೊಬ್ಬರು ಥ್ಯಾಂಕ್ ಯು ಹೇಳ್ತೀನಿ. ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡ್ನಳ್ಳಿ ಅಂತ ನನ್ನ ಊರಲ್ಲೇ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು. ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದನೇ ಬೆಳಗ್ಗೆ 7:30 ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ, ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ. ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ. ಅದಾದ ನಂತರ HMTಲಿ ಸೆಟ್ ಆಗ್ತಾ ಇದ್ದೀವಿ. 23 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ನಡೆಯುತ್ತೆ. ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ. ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರ ಹೆಸರು ಬಿಟ್ಟಿದ್ದಾರೆ, ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ ಸರ್ ತುಂಬಾ ಒಂದು ನಮ್ಮ ಪ್ರೆಷರ್ನ ಸಹಿಸ್ಕೊಂಡು ನಗ್ನಗ್ತಾ ಕೆಲಸ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸಂತೋಷ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮ್ಲೀಸ್ ಬಂದಿದ್ದೀರಾ, ನನ್ನ ಹಿತೈಷಿಗಳು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು. ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯ ಟು ಮತ್ತೆ ಬರ್ತಾಯಿದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ರಚಿತಾ ಮೇಡಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ಸಾಕಷ್ಟು ಸರ್ ಹೇಳಿದ್ದಾರೆ. ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ, ಅದನ್ನು ದುಂದು ವೆಚ್ಚ ಮಾಡಲ್ಲ. ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆದಷ್ಟು ಬೇಗ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ ನಿಮ್ಮ ನಾನು ಏನು ಓಪನ್ ಆಗಿ ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಆದ ನಂತರ ಇದು ನೆಕ್ಸ್ಟ್ ಏನೇ ಸ್ಟಾರ್ಟ್ ಆಗುವಂಥ ಸಿನಿಮಾ. ಸೊ ನಮ್ಮ ಶ್ಯಾಮಣ್ಣ ಆಗ್ಬೋದು, ಭಾಗ್ಯಕ್ಕ, ಮಟ್ಟನು, ಬ್ಯಾಂಡ್ನೆ, ಹೊಲಿಗೆ ಕ್ಯಾರೆಕ್ಟರ್ಗಳು, ನಂದಿನಿ, ಸಿದ್ದೇಗೌಡ, ಬಚ್ಚೇಗೌಡ, ರುದ್ರೇಗೌಡ, ಎಲ್ಲ ಪಾತ್ರಗಳು ಅಷ್ಟೇ ಹೇಗೆ ಕಂಟಿನ್ಯೂ ಆಗುತ್ತೆ. ಅದರ ಒಂದು 2-3 ಪಾತ್ರಗಳು ಅಂತ ಹೇಳಿದ್ರೆ ನಮ್ಮ ಈಗ ಮಂಜಣ್ಣ ಬಂದು ಜಾಯ್ನ್ ಆದರು. ಸೊ ಹಾಗೆ ಇನ್ನೊಂದು 2-3 ಜನ ನಟರುಗಳು ಬಂದು ಜಾಯ್ನ್ ಆಗ್ತಾರೆ. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಇದು ಸೀಕ್ವೆಲ್ ಆಗುತ್ತೆ. ಸರ್ ಸಿನಿಮಾ ನೋಡೋಣ ಸರ್. ಪಂಚಾಯತ್ ಸದಸ್ಯಂಗೆ ತುಂಬ ಇವಾಗ ಸವಾಲುಗಳು ಹೇಳ್ಬಿಟ್ಟಿದ್ದಾರೆ, ನಾನು ಬಾತ್ರೂಮ್ ಕಳಿಸ್ಕೊಡ್ತೀನಿ, ಅದು ಮಾಡ್ತೀನಿ. ಬಟ್ ಬುದ್ಧಿವಂತಿಕೆಯಲ್ಲಿ ಗೆದ್ದಿರೋದು ಅವರು. ಜನ ಅರ್ಧ ಸಪೋರ್ಟ್ ಮಾಡಾರೆ, ಅವ್ರ ಬುದ್ಧಿವಂತಿಕೆ. ಶಾಕಮ್ಮನ ಅನ್ನೋ ಕ್ಯಾರೆಕ್ಟ್ರು ಒಂದು ಓಟ್ ಹಾಕಿ ಗೆಲ್ಸಿರೋದು. ಅವ್ರು ಏನೇನು ಮಾಡ್ತಾರೆ, ಅವ್ರ ಮುಂದೆ ತುಂಬ ಚಾಲೆಂಜ್ಗಳಿದೆ. ಏನಾಗ್ತಾರೆ ನೋಡೋಣ ಸರ್. ನನಗೂ ವೇಟಿಂಗಲ್ಲಿದ್ದೀನಿ. ಹಾಂ ಖಂಡಿತ ಸರ್. ಆ ಬೇಸಸ್ ನಾನು ಇನ್ನೂ ಈಗ ಅದಾದ ನಂತರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇನ್ನೇನು ನಡೀತು, ನಾನು ಆ ಪ್ರೋಸೆಸ್ಸಲ್ಲೇ ಇದ್ದೆ. ಹಲವಾರು ಇನ್ಸಿಡೆಂಟ್ ಇನ್ನೂ ನಾನು ನೋಡಿದಿರೋದು ಸಿಕ್ತು. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಚೆನ್ನಾಗಾಗುತ್ತೆ ಸರ್, ಒಳ್ಳೆಯದು. ಅವ್ರ ಪಾತ್ರದ ಬಗ್ಗೆ ಮುಂದಿನ ಮಾತಾಡ್ತೀನಿ ಸರ್. ಕೇಳಿಸ್ತಿಲ್ಲ ಇಲ್ಲ ಸರ್, ಸರ್ಪ್ರೈಸ್ ಇದೆ ಖಂಡಿತ. ಇನ್ನೊಂದು 8-9 ತಿಂಗಳು ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ.
ಎಲ್ಲದಕ್ಕೂ ಒಂದು ನೀವು ಫಸ್ಟ್ ಲುಕ್ ನೋಡಿ ನಿಮಗೆ ಗೊತ್ತಾಗ್ತದೆ ಸ್ಯಾರಿ ಗೆಟಪ್ಪು, ಆ ಮುದ್ದಾದು ಕುರಿಮರಿ, ಅವರಿಬ್ಬರು ನೋಡೋಕ್ಕೆ ಖುಷಿ ಆಗುತ್ತೆ ಸರ್ ಅದನ್ನು ಸ್ಕ್ರೀನ್ ಮೇಲೆ. ಅಷ್ಟು ನಾವು ಫೋಟೋಶೂಟ್ ಮಾಡ್ಬೇಕಾದ್ರೆ ಮೇಡಮ್ ಅಂತ ಇದ್ರು, ಏನೂ ಚೇಂಜ್ ಆಗಿಲ್ವಲ್ಲ, ನಾವು ಏನೂ ಚೇಂಜ್ ಆಗಿಲ್ವಲ್ಲ 6 ವರ್ಷದಲ್ಲಿ ಅಂತ. ಅದೇ ನಾವು ಮ್ಯಾಜಿಕ್ ನಡೀತದ್ದು. ನಾವು ಹೇಳಿದ್ವಿ ಫೋಟೋಶೂಟ್ ತುಂಬ ಪ್ರಿಪೇರ್ ಕಡಿಮೆ ಇದ್ದವು. ನಾವು ಒಂದು ಕುರಿಮರಿ ಇಟ್ಕೊಂಡು ಹೋಗಿದ್ದು, ಒಂದು ಬೈಕ್ ತೊಗೊಂಡು ಹೋಗಿದ್ದು. ಬಟ್ ಅಷ್ಟು ಮುದ್ದಾದ ಒಂದು ಫೋಟೋಶೂಟ್ ಆಗಬೇಕಂದ್ರೆ ಅದೊಂದು ಎನರ್ಜಿ ಇತ್ತು. ಅವರಿಬ್ಬರ ಫೇಸಲ್ಲಿ ಒಂದು ಕಳೆ ಇದೆ. ತನಗೆ ತಾನೇ ಫೋಟೋ ಆದ ತಕ್ಷಣ ಸಿದ್ದೇಗೌಡ ಆ್ಯಂಡ್ ನಂದಿನಿ ಕ್ಯಾರೆಕ್ಟ್ರು ಕ್ಯಾಪ್ಚರ್ ಆಗುತ್ತೆ ಸರ್. ಆ ಕುರಿಮರಿ ನನ್ನ ಲೈಫ್ ಸರ್, ಅದಕ್ಕೆ ಅದು ಬೈರ ಅಂತ ಹೆಸರು. ಆ ಕುರಿಮರಿನೂ ಒಂದು ಕ್ಯಾರೆಕ್ಟರ್ ಸರ್. ಸರ್ ಕನ್ನಡ, ತೆಲುಗು, ತಮಿಳು ಸರ್. ಎಸ್ ಸರ್, ಯಾಕೆಂದರೆ ಅದು ಆನ್ಸರ್ ಕೊಡ್ತೀವಿ ಸರ್. ನಮ್ದು ಯಾವುದು ಪ್ಯಾನ್ ಇಂಡಿಯಾ ಪಿಕ್ಚರ್ ಇಲ್ಲ ಸರ್, ಫ್ಯಾನ್ ಇಂಡಿಯಾ ಪಿಕ್ಚರ್ ಇದು. ತೆಲುಗು ತಮಿಳು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಯೋಗ್ಯ ಇಟ್ಟಾದ್ಮೇಲೆ ನಾವು ಡಬ್ ಮಾಡಿದೆವು ಸರ್. ಅದನ್ನು ತುಂಬ ಕಡಿಮೆ ಅಮೌಂಟಿಗೆ ಸಿನಿಮಾ ಮಾಡಿದು. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ಮಾಡ್ಬೇಕಾದ್ರೆ ಒಂದು ಡಬ್ ಮಾಡಿ ರಿಲೀಸ್ ಮಾಡೋಣ, ನಾವೇ ಮಾಡೋಣ ಅಂತ ಹೇಳಿದ್ರು. ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸಹಕಾರ ಬೇಕು. ಏನೇ ಕ್ವಶನ್ಸ್? ಇಲ್ಲ ಸರ್, ಕನ್ನಡದಲ್ಲೇ ಅಪ್ಪಟ ಕನ್ನಡ ಸಿನಿಮಾ ಸರ್. ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ, ಒಂದು ಹಳ್ಳಿ ಸಿನಿಮಾ, ನ್ಯಾಚುರಲ್ ಸಿನಿಮಾ ಶೂಟ್ ಮಾಡ್ತೀವಿ ಸರ್. ಡಿಮ್ಯಾಂಡ್ ಅನುಸಾರ ಅದು ಯಾವ್ಯಾವ ಭಾಷೆಗೆ ಹೋಗ್ಬೇಕು ಅದು ಹೋಗುತ್ತೆ ಸರ್. ಪ್ರಯತ್ನ ಮಾಡೋಣ ಸರ್, ಇದೆಲ್ಲ ಸಿನಿಮಾ ಆಗಿ ಬರುತ್ತೆ ಸರ್. ಇನ್ನೇ ಇದೆ ಸರ್ ಕ್ವಶನ್ಸ್? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಮಿತ್ರರಿಗೆ ನಮಸ್ಕಾರ. ಅಯೋಗ್ಯ ಬಹುಶಃ ಶತದಿನೋತ್ಸವ ಆಚರಿಸಿದಂತಹ ಅದ್ಭುತವಾದಂತಹ ಚಿತ್ರ ಒಂದು. ಜೊತೆಗೆ ಇದುವರೆಗೂ ಕಿರುತೆರೆನಲ್ಲಿ ಪ್ರಸಾರ ಆಗಿರುವಂಥ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂಥ ಸಿನಿಮಾ ಅಯೋಗ್ಯ ಅಂತ ಹೇಳಕ್ಕೆ ಒಂದು ಹೆಮ್ಮೆ. ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ ನನಗೆ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು. ಅಷ್ಟು ಒಂದು ಆ ಪಾತ್ರ, ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆನ ತಂದು ಕೊಡ್ತು. ಮತ್ತೆ ಅಯೋಗ್ಯ 2 ಸ್ಟಾರ್ಟ್ ಆಗ್ತಾ ಇದೆ. ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯಿತು ಫಸ್ಟ್ ಆಫ್ ಆಲು. ಆಮೇಲೆ ಕತೆ ಕೇಳಿದಾಗ ಮತ್ತೆ ಮಾಸ್ತಿ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ. ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನ ಮನರಂಜಿಸ್ತು, ಎಷ್ಟು ಕಿಕ್ಕಿರಿದು ಥಿಯೇಟರ್ಗಳು ತುಂಬ್ತಾ ಇತ್ತು. ಆದರೆ ಡಬ್ಬಲ್, ಯಾಕಂದ್ರೆ ಒಂದು ಸೀಕ್ವೆಲ್ ಬರ್ತಾ ಇದೆ ಪಾರ್ಟ್ 2 ಅಂತಂದಾಗ ಅದರಲ್ಲಿರುವಂಥ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು. ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ. ಇನ್ನುವೇ ನಮ್ಮ ಸುಂದರಣ್ಣ ಬೆನ್ನಿಗೆ ಹೊಡೆದಿರೋದು, ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ. ಇದರಲ್ಲಿ ಇಂಕ್ ಹೆಚ್ಚು ಬಿಸಾಕ್ತಾರೋ ಗೊತ್ತಿಲ್ಲ ಅಣ್ಣ. ಮತ್ತೆ ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದರೆ ಅದು ನಮ್ಮ ಮುನೇಗೌಡರು ಸರ್ಗೆ. ಸೊ 2ನೇ ಸಿನಿಮಾ, ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹೂಡ್ತಿದ್ದಾರೆ. ಗಣೇಶನ ಆಶೀರ್ವಾದ, ಕನ್ನಡಿಗರ ಪ್ರೀತಿ, ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ 100 ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ 2 ಮಾಡಿಕೊಡ್ಲಿ ಅಂತ ಬೇಡ್ಕೊತೀನಿ. ನಾಡಿದ್ರಿಂದನೇ ಸಿನಿಮಾ ಶೂಟಿಂಗ್ ಶುರು ಆಗ್ತಾ ಇದೆ. ಸದ್ಯದಲ್ಲೇ ರಿಲೀಸ್ಗೂ ಪ್ಲ್ಯಾನ್ ಮಾಡಿದ ಒಂದು 8-9 ತಿಂಗಳೊಳಗಡೆ ರಿಲೀಸ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಶೂಟಿಂಗ್ ಹೋಗೋಕ್ಕೆ ಫಸ್ಟು, ಆಮೇಲೆ ರಿಲೀಸ್ ಆಗಿ ನಾನು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಸತೀಶ್ ಸರ್, ರಚಿತಾ ಮೇಡಮ್, ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡೋದಂತೂ. ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ. ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ, ಅದು ಸತೀಶ್ ಸರ್ ಸಿನಿಮಾನೇ. ಸೊ ಎಲ್ಲರೂ ಮತ್ತೆ ಒಂದಾಗಿದ್ದೀವಿ. ಸೊ ಈ ಸಿನಿಮಾ ಅದ್ಭುತವಾಗಿ ಆಗುತ್ತೆ, ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನು ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಯೋಗ್ಯದಲ್ಲಿ ನಿಮಗೆ ಕ್ಲಾಪ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳಿದ್ರು, ಮುದ್ದೆ ಮೆದುವಾಗಿದ್ರೇ ಚಂದ, ಗದ್ದೆ ಅದವಾಗಿದ್ರೇ ಉಳೋಕ್ ಚಂದ, ಯೋಗ್ಯ ಅನ್ನೋದು. ರಾತ್ರಿ 9 ಗಂಟೆಗೆ ಕೇಳಿಸ್ದೆ. ಒಂದು ಸಣ್ಣ ಏನೋ ಒಂದು ಬೇಕು ತಲೆಗೆ ಓಡ್ತಾ ಇಲ್ಲ ಅಂದ ತಕ್ಷಣ 10 ನಿಮಿಷ ಕಳಿಸ್ಕೊಟ್ರು. ಹಾಗೆ ಇಡೀ ಸ್ಕ್ರಿಪ್ಟ್ನ 6 ವರ್ಷಗಳ ನಂತರ ಹದವಾಗಿ ಅದನ್ನು ಮಾಡಿಕೊಟ್ಟಿದ್ದೀರಣ್ಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗೆಳೆಯ, ನಾನು ತುಂಬ ಹಿಂಸೆ ಕೊಟ್ಟಿದ್ದೀರಿ ಈಗ ಒಂದು ತಿಂಗಳಲ್ಲಿ. ಸಾಕಷ್ಟು ರಾತ್ರಿಗಳು ಕೂತ್ಕೊಂಡು ಹಗಲು ರಾತ್ರಿ ನನ್ನ ಜೊತೆ ಸಾಂಗಲ್ಲಿ ನಮಗೆ, ನಮ್ಮ ತಂಡಕ್ಕೆ ತೃಪ್ತಿಯಾಗುವಂಥ ಬರ್ಕೊಟ್ಟಿದ್ದಾರೆ ಚೇತನ್ ಗೆಳೆಯ. ಯಾವತ್ತು ಥ್ಯಾಂಕ್ ಯು ಸೋ ಮಚ್. ನನಗೆ ತಪ್ಪು ನನಗೆ ಸರ್, ಸಾರಿ ನಿಮ್ಮ ಹೆಸರು ಬಿಟ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಂತರ ಮಹೇಶ್ ಅವ್ರದ್ದು ಅಯೋಗ್ಯ 2 ಖುಷಿಯಾಗೋ ವಿಚಾರ ಏನು ಅಂದರೆ, ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿ ಇಲ್ಲದೆ ಇದ್ರೂ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಟೀಮ್ನ ಒಂದಷ್ಟು ವರ್ಷಗಳ ಬಳಿಕನೂ ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು, ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದಿದ್ದೀರ ಉಮೇದಿ, ಅದು ತುಂಬ ಇಷ್ಟ ಆಯಿತು. ಮತ್ತು ಈ ಚಿತ್ರಕ್ಕೆ ಇವತ್ತು
ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳೋವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಿ ಆಗಿತ್ತು. ನಮ್ಮ ಚೇತನ್ ಅವ್ರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಹಿಂದೆ ಕಾಟೇರ ಬರೆದಾಗ್ಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು. ಈ ಥರ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾರೆ, ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲೆ ಹಾಕ್ಕೊಳಲ್ಲ, ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು. ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು. ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನ್ಯ ಸಾರು ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು. ನಮ್ಮ ಸುರೇಶ್ ಆರ್ಮುಗಮ್ಮವ್ರು ಎಡಿಟಿಂಗ್, ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಡೈಲಾಗ್ಸ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸು ಒಳ್ಳೆ ಕತೆ ಸಿಕ್ಕಿದೆ. ಆದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟಿಕೆ ಎಷ್ಟು ಕೊಟ್ಟರೆ ನಾವು ಚೀಲದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ. ಒಂದು ವಿಷುವಲ್ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟ್ರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು. ಅದನ್ನು ಮಹೇಶ್ ಅವರು ಪ್ರತಿ ಸತಿ ಹೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಪ್ರೂವ್ ಆಗಿರುವಂಥ ಅಯೋಗ್ಯನ ಈಗ ಮತ್ತೆ ಭಯ ಮತ್ತು ಭರವಸೆ ಎರಡೂ ಜಾಸ್ತಿ ಇದೆ. ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್. ಅಂತ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋಂಥ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಅಯೋಗ್ಯ 2 ಅಯೋಗ್ಯೆಯಿಂದ ಶುರುವಾದಂಥ ಒಂದು ಜರ್ನಿ ಭಾಳ ಖುಷಿ ಅನಿಸಿದೆ. ಇದೊಂದು ತೀರಾ ಆತ್ಮೀಯ ಚಿತ್ರತಂಡ. ನಾನು ಪ್ರೀತಿಯಿಂದ ಸತೀಶಣ್ಣ ಅಂತಲೇ ಕರೆಯೋದು. ಆ್ಯಂಡ್ ರಚಿತಾ ರಾಮ್ ಮೇಡಮ್ ಭರ್ಜರಿನಲ್ಲಿ ಕೆಲಸ ಮಾಡಿದ್ವಿ. ಅಯೋಗ್ಯ ಸಿನಿಮಾ ಶುರುವಾದಂಥ ಜರ್ನಿ ನೆನೆಸ್ಕೊತಾ ಇದ್ದೆ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ. ಅಂದರೆ ಕೆಲವೊಂದು ಸಿನಿಮಾಗಳು ಮನಸ್ಸಲ್ಲಿ ಯಾವಾಗಲೂ ಉಳಿದು ಬಿಡ್ತವೆ, ಆ ಜರ್ನಿಗಳು ಉಳಿದು ಬಿಡ್ತವೆ. ಒಂದು ಆತ್ಮೀಯ ಚಿತ್ರತಂಡದ ಜೊತೆ ಕೆಲಸ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ಆ ಥರದ ಒಂದು ಚಿತ್ರತಂಡ. ಮುನೇಗೌಡರು ಸರ್ ನಿರ್ಮಾಪಕರಾಗಿದ್ದಾರೆ ಅಯೋಗ್ಯ 2ಗೆ. ಆ್ಯಂಡ್ ಅಲ್ಲಿದ್ದಂಥ ಒಂದು ಆ ಕತೆ ಏನಿದೆ ಅದರ ಒಂದು ಕಂಟಿನ್ಯೂಯೇಷನ್, ಒಂದು ಸಿಕ್ವೆಲ್ ಅಂತಲೇ ಅನ್ಬೋದು. ಆ್ಯಂಡ್ ಮಾಸ್ತಿ ಸರ್ ನನ್ನ ಫೇವ್ರೆಟ್ ರೈಟರು. ನಾನು ಹೇಳ್ತಾ ಇರ್ತೀನಿ ಅಣ್ಣ ಜಾಸ್ತಿ ಸಿನಿಮಾಗಳು ಬರೀರಿ ಅಂತ. ಯಾಕಂತಂದ್ರೆ ಈಗ ಅವ್ರು ಒಂಥರ ಕನ್ನಡಕ್ಕೆ ಆಸ್ತಿ ಆಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಡೈರೆಕ್ಟರ್ಸ್ಗಳಿಗೆ. ಯಾಕಂತಂದ್ರೆ ಒಂದು ಡೈಲಾಗ್ ಬರವಣಿಗೆ ಅನ್ನೋದು ಏನಿದೆ ಯಾವಾಗಲೂ ಕೂಡ ಒಂದು ಸಿನಿಮಾನ ಎನ್ಹಾನ್ಸ್ ಮಾಡುತ್ತೆ. ಅವ್ರಿಗೆ ಅಂದ್ಕೊಂಡಿರ್ತಾರೆ ಅದು 2ರಷ್ಟು ಎತ್ತಿ ಹಿಡಿಯುತ್ತೆ ಒಂದು ಬರವಣಿಗೆ ಅನ್ನೋಂಥದ್ದು. ಆ್ಯಂಡ್ ಹಾಡುಗಳು ಅಷ್ಟೇ. ಈ ಸಂದರ್ಭದಲ್ಲಿ ಗುರುಗಳಾದಂಥ ಅರ್ಜುನ್ ಜನ್ಯ ಸರ್ನ ನೆನೆಸ್ಕೊಬೇಕು. ಯಾಕಂತಂದ್ರೆ ನನ್ನ ಲಿರಿಕ್ಸಿಸ್ಟ್ ಆಗಿ ಲಾಂಚ್ ಮಾಡಿದಂಥವ್ರು ನಾನು ಭಾಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅವ್ರ ಜೊತೆ ಯಾವಾಗಲೂ ಬರೆಯೋಕ್ಕೆ ಕೂತಾಗ ಏನೋ ಒಂದು ಅದ್ಭುತ ಮ್ಯಾಜಿಕ್ಗಳಾಗ್ಬಿಡ್ತವೆ. ಸೊ ಆ ಥರ ಮೂಡಿ ಬಂದಂಥ ಸಾಂಗ್ಗಳು ಯೋಗ್ಯದಲ್ಲಿ ಎಲ್ಲ ಸಾಂಗ್ಗಳನ್ನೂ ಕೂಡ ಬರೆದಿದ್ದೆ. ಅದರಲ್ಲಿ ಏನಮ್ಮಿ ಖಂಡಿತ ನೀವೆಲ್ಲ ಕೇಳಿರ್ತೀರ, ದೊಡ್ಡ ಮಟ್ಟದ ಹಿಟ್ ಸಾಂಗು. ತುಂಬ ದೊಡ್ಡ ಜವಾಬ್ದಾರಿ. ಮತ್ತು ಅಯೋಗ್ಯ 2ಗೆ 1 ಸಾಂಗ್ 2 ಸಾಂಗ್ ಸಾಕು ಅಂತಿದ್ದೆ. ಇಲ್ಲ ಎಲ್ಲ ಬರಿಬೇಕು ಅಂತ ಗೆಳೆಯ ಬಿಟ್ಟಿಲ್ಲ. ಆ್ಯಂಡ್ ಸತೀಶಣ್ಣ ಇಲ್ಲ ಎಲ್ಲನೂ ಬರಿಬೇಕಂತ 2 ಸಾಂಗ್ಗಳ ಕಂಪೋಸಿಷನ್ ಆಗಿದೆ. ಖಂಡಿತ ನಿಮ್ಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಖಂಡಿತ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅರ್ಜುನ್ ಸರ್ ಕೆನಡಾದಲ್ಲಿದ್ದಾರೆ, ಅದರಿಂದಾಗಿ ಬರೋಕ್ಕಾಗಿಲ್ಲ. 15 ನಂತರ ಬರ್ತಾರೆ. ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಖಂಡಿತ ಭಾಗವಹಿಸ್ತಾರೆ. ಅವ್ರ ಪರವಾಗಿ ನಾನು ಎಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾ ರಾಮ್ ಮೇಡಮ್ ಆ ಒಂದು ನಾನು ಅಯೋಗ್ಯ ಸಾಂಗ್ 100 ಮಿಲಿಯನ್ ಆದಾಗ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ. ಅಂದರೆ ಆ ಪೇರೆ ಹಂಗಿದೆ, ಎಷ್ಟೆಲ್ಲ ನೋಡಿದ್ರು ಸಾಂಗ್ ನೋಡ್ಬೇಕಂತ ಅನ್ಸುತ್ತೆ. ಸೊ ಅಷ್ಟು ಮುದ್ದಾಗಿ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿದ್ರು. ಆ್ಯಂಡ್ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೋಡೋ ಅಂಥ ಜೋಡಿ ಥರನೇ ಕಾಣಿಸುತ್ತೆ. ಆ ಪೋಸ್ಟರ್ ಇರ್ಬೋದು, ಅಷ್ಟು ನೈಜವಾಗಿದೆ. ಆ ಫೋಟೋಶೂಟ್ ಇರ್ಬೋದು. ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ, ಎಲ್ಲ ಕಲಾವಿದರಿಗೆ ಶುಭವಾಗಲಿ. ಆ್ಯಂಡ್ ನಮಗೂ ಶುಭ ಕೋರಿ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ನಿರ್ಮಾಣ ಮಾಡ್ತಾ ಇರುವ ನಿರ್ಮಾಪಕನಿಗೆ ಒಂದು ದೊಡ್ಡ ಜವಾಬ್ದಾರಿ. ಹಾಗೆ ಅವರು ಇದನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ ಸರ್. ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ, ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ. ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ. ಮತ್ತು ಇವತ್ತು ಅಯೋಗ್ಯ ಅನ್ನೋ ಟೈಟ್ಲ್ ಇದೆಯಲ್ಲ, ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು.
ಇವತ್ತು ಸಿಟಿನಲ್ಲಿ ಏನಾಗಿದೆ, ಇದು ಕಂಪ್ಲೀಟ್ ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ 2ನೇ ಸಿನಿಮಾ ನೋಡಲೇಬೇಕಾಗತ್ತೆ. ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ. ಅದನ್ನು ನೋಡಬೇಕು ಅಂತಂದರೆ ಅದ್ಭುತವಾದ 2 ಜೋಡಿಗಳನ್ನ ನೋಡಬೇಕಾಗತ್ತೆ. ಅದಕ್ಕೆ ನಾನು ನನ್ನ ಗುರುಗಳಾದಂಥ ವಿ ಕಾರಂತರು ಏನೊಂದು ಪ್ರಾರಂಭ ಮಾಡಿದ್ರು, ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು. ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ. ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾ ರಾಮ್. ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನಿಸೋದು, ನನಗೆ ಈ ಸಿನಿಮಾ ಮಾಡುವಾಗ ಆವಾಗ ಕೋವಿಡ್ ಇರಲಿಲ್ಲ. ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ, ಬೇಕಾದಷ್ಟು ನಟರುಗಳಿದ್ದಾರೆ. ನನಗೆ ಅಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ. ಹಾಗೆಯೇ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ದರೆ ಸಾಲದು, ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ. ಅದರ ಆಯ್ಕೆ ಕೂಡ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವತ್ತಿನ ಸಂಗೀತ, ಅರ್ಜುನ್ ಜನ್ಯ ಸಂಗೀತ ಆಗಿರ್ಬೋದು, ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮನ್ ಬರ್ತಿದ್ದೀನಿ. ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ. ಅದು KR ಪೇಟೆಗೆ ಬೆನ್ನು ತಟ್ಟಿದ್ದೀನಪ್ಪ, ಬೆನ್ನ ಮೇಲೆ ಹೊಡೆದಿಲ್ಲ. ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲಕ್ಕೆ ಬರ್ತೀಯ. ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರು. ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ, ಏನು ಹೇಳೋದು ನಾಣಿ ಬಗ್ಗೆ, ಅದ್ಭುತವಾದ ಕಲಾವಿದ. ಹಾಗೆ ಅರುಣ ನನ್ನ ಜೊತೆ 2-3 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಬಹಳ ನಾನು ಮೆಚ್ಕೊಂಡಿದ್ದು ಈ ಸಿನಿಮಾದಲ್ಲಿ ಅವರ ಪಾತ್ರ. ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು 200ನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣ ಬಾಲರಾಜ್. ಯಾಕೆಂದರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯ ಕಲೆ ಇದೆ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಪಾವಗಡ ಮಂಜು, ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರಾ, ಇದು ಬಿಗ್ ಬಾಸ್, ಹೌದು ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮಗೆಲ್ಲ. ಹೀಗಾಗಿ ಈ ಬೆರಳೆಲ್ಲ ಸೇರಿಸೋದು ನೋಡಿ, ಏನಂದರೆ ಒಂದು ಅದ್ಭುತವಾದ ಅಡುಗೆ ಆಗಬೇಕು ಅಂದರೆ ನಿಜವಾದ ಒಂದು ಒಳ್ಳೆ ಹದ ಬರಬೇಕು. ಈ ಹದಕ್ಕೆ ಸರಿಯಾದ ಕಲಾವಿದರನ್ನ ಮತ್ತೆ ಸೇರಿಸಿದ್ದಾರೆ. ಯಾಕೆಂದರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ, ಒಂದು ಸಿನಿಮಾ ಮಾಡೋದೇ ಕಷ್ಟ. ಅದು 6 ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಮಧ್ಯದಲ್ಲಿ ನಾವು ಇನ್ನೂ ಜೀವಂತವಾಗಿದ್ವಿ. ಯಾಕೆಂದರೆ ಆ ದೇವರು ಇವತ್ತು ಏನು ಬಸವನಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ. ಹಾಗೆ ಗಣೇಶನ ಆಶೀರ್ವಾದ ಇದೆ. ಯಾಕೆಂದರೆ ಯಾವುದೇ ಒಂದು ವಸ್ತು ಅದಕ್ಕಾಗಬೇಕಾದ್ರೆ ದೈವ ಸಂಕಲ್ಪ ಇರಬೇಕು. ಅದೆಲ್ಲ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ಗೆ ಯಾರಂದರೆ ಅವ್ರ ತಾಯಿ. ಆ ತಾಯಿಯ ಆಶೀರ್ವಾದ ಯಾವಾಗಲೂ ಹೇಳ್ತಾ ಇರ್ತಾನೆ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ, ಕರೆಕ್ಟ್. ಅವ್ರ ತಾಯಿ ಅವರು ಆ ಸಿನಿಮಾ ಮಾಡುವಾಗ ನಮ್ಮ ತಾಯಿ ಇದ್ದರು. ಆವಾಗ ನಾನು ಒಂದು ಘಟನೆ ನಡೀತು, ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅದಾದ ನಂತರ ಈ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತು. ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ. ಎಲ್ಲರೂ ನಾನು ಕೇಳೋದು, ನೀವು ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇಮೇಲೆ ಅವ್ರು ಹೇಳ್ತೀನಿ ನನ್ನ ಆರೋಗ್ಯ ಇಂಪ್ರೂವ್ ಆಗಿಬಿಟ್ಟಿದೆ. ಯಾಕೆಂದರೆ ನನ್ನ ಆರೋಗ್ಯ ಪಾರ್ಟ್ 2ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಿ ಹೇಳ್ತೀನಿ. ನಮಸ್ಕಾರ, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸುಂದರರಾಜ್ ಸರ್. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ, ಸ್ನೇಹಿತರಿಗೆಲ್ಲ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರ ಮಿತ್ರರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ವಂದನೆಗಳು. ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು. ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ. ಸುಂದರಣ್ಣ ಹೇಳಿದಾಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಮತ್ತೆ ಅದರ 2ನೇ ಭಾಗ ಬರ್ತಾ ಇದೆ ಅಂದರೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ, ಇಡೀ ತಂಡದ ಶ್ರಮ ತುಂಬ ಇರುತ್ತೆ. ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ, ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗೂ ಕಂಟಿನ್ಯೂ ಆಗಿದ್ದಾರೆ. ಕೆಲವರು ಸಿಗೋದಿಲ್ಲ, ಆದರೂ ಇದೇನೋ ಗೊತ್ತಿಲ್ಲ, ಈ ಟೈಮು ಶುರು ಮಾಡಿ ಟೈಮ್ ನಿರ್ದೇಶಕರ ಮನಸ್ಥಿತಿ ಆಗುತ್ತೇನೋ, ಎಲ್ಲರೂ ಮತ್ತೆ ಅವರೇ ಕೂತಿದ್ದೀವಿ ಎಲ್ಲರೂ ಅದೇ ಜಾಗದಲ್ಲಿ ಇಲ್ವಾ? ನರಸಿಂಹಣ್ಣ ಹೊಸಬರ ಅದಕ್ಕೇನು ಕೈ ಎತ್ತಿದ್ದೀವೋ? ಈ ಚಿತ್ರಕ್ಕೆ, ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆ ಎಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದಿರಿ ಇಡೀ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ. ಇಡೀ ತಂಡದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ
ಇದರಲ್ಲಿ ಪಾತ್ರ ಮಾಡ್ತಿರೋಂಥ ನಮ್ಮ ಸಹಪಾಠಿಗಳೆಲ್ಲರಿಗೂ ನನ್ನ ಧನ್ಯವಾದ. ವಿಶೇಷವಾಗಿ ನಿರ್ದೇಶಕರಾದಂಥ ಮಹೇಶ್ ಸರ್ಗೆ ಅವರು ಹೇಳಿದ್ರು, ನಾನು ಯಾರ ಮನೆಗೂ ಹೋಗಿಲ್ಲ, ಫೋನ್ ಮಾಡಿದೆ ಎಲ್ಲ ಒಪ್ಕೊಂಬಿಟ್ರು ಅಂತ. ಬಾಂಧವ್ಯ ಅನ್ನೋದೊಂದಿರುತ್ತಲ್ಲ, ನಂಬಿಕೆ, ಅದು ತುಂಬ ಕೆಲಸ ಮಾಡ್ತೀನಿ ಇಂಥ ಟೈಮಲ್ಲಿ. ನೀವು ಯಾಕೆ ನಮ್ಮ ಮನೆಯವ್ರಿಗೆ ಬರ್ತೀರಿ, ವಾಟ್ಸಪ್ಪಲ್ಲಿ ಕಳಿಸಿ, ಇಲ್ಲ ಫೋನ್ ಮಾಡಿ ಸಾಕು ಬರ್ತೀವಿ. ಅದರ ಅರ್ಥ ಏನಂದ್ರೆ ಅಷ್ಟು ಬಂಧುವಾಗಿದೆ ಅಂತ ಸಂಬಂಧ. ಹೌದು, ಟಿ ವಿ ಮೂಲಕ ಎಲ್ಲರಿಗೂ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ಅವ್ರು ನಮ್ಮನ್ನು. ಮಾಸ್ತಿ ಸಾರು ಅವ್ರು ಕೇಳೇ ಇಲ್ಲ ಬಿಡಿ. ನಮ್ಮ ಕನ್ನಡದ ಆಸ್ತಿನೇ ಅವರು. ಅರ್ಜುನ್ ಸರ್ ಹೇಳ್ದಂಗೆ, ನಮ್ಮ ಚೇತನ್ ಸರ್ ಹೇಳಿದಾಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ರಿಗೊಬ್ರಿಗೆ ಅದನ್ನು ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಈ ಎರಡನೇ ಸಿನಿಮಾಗೂ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ. ನೀವೆಲ್ಲರೂ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ತಾ, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿ ಅಯೋಗ್ಯ 2 ಒಂದಿಗಿಂತ ಅದ್ಭುತವಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು, ನಾನು ಮಾಸ್ತಿಯವರ ಹೆಸರನ್ನು ಮರೆತು ಬಿಟ್ಟಿದ್ದೆ. ಯಾಕೆಂದರೆ ನಮ್ಮ ಕಣ್ಮುಂದೆ ಅವ್ರು ಇರ್ತಾರೆ, ಅವ್ರನ್ನ ನಾವು ನೋಡಿದ ಮೇಲೆ ಅವ್ರನ್ನ ನೆನೆಸ್ಕೊಳ್ಳೋದು ತಪ್ಪಾಗುತ್ತೆ. ಮೊದಲನೇದಾಗಿ ನರಸಿಂಹ ಅವನು ಇನ್ನೂ ಮ್ಯಾನೇಜರೇ ಆಗಿರಲಿಲ್ಲ ಆವಾಗ. ನಾನು ಸಿನಿಮಾಗಳು ನಟಿಸ್ತಾ ಇದ್ದೆ. ಒಂದು ಮಾತು ಕೇಳ ಸರ್, ನಮ್ಗೆ ಕಾರ್ಡ್ ಕೊಡಿಸಿ ಸರ್, ಒಂದು ಕಾರ್ಡ್ ಕೊಡಿಸಿ ಸರ್ ಅಂದ. ಇವತ್ತು ಅವನು ನನಗೆ ಫೋನ್ ಮಾಡಿ, ನೋಡಿ ಸರ್, ನನಗೆ ಇವತ್ತು ಅವ್ನು ಮ್ಯಾನೇಜರ್ ಆಗಿದ್ದಾನೆ, ನನಗಂತೂ ಭಾಳ ಹೆಮ್ಮೆ ಆಗುತ್ತೆ. ಹಾಗೆ ನಮಗೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ನಮಗೆಲ್ಲ ನೋಡಿದಾಗ ಹಲೋ ಸುಂದರರಾಜ್ ಅಂತಾರೆ, ಹಲೋ ಸತೀಶ್ ಅಂತಾರೆ, ಹಾಗೆ ರಚಿತಾರಾಮ್ ಅಂತಾರೆ ಅಂತ. ಆದರೆ ಒಬ್ಬ ರೈಟರ್ನ ಫ್ಯಾನ್ ಆಗಬೇಕು ಅಂತಂದರೆ ಭಾಳ ಗ್ರೇಟ್. ನಾನು ಅವ್ರ ಫ್ಯಾನು, ಮಾಸ್ತಿ ಫ್ಯಾನ್. ಕೇಳಿಸ್ಕೊಳ್ಳಿ ಮಾಸ್ತಿ. ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಒಂದು ಅದ್ಭುತವಾದ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು, ಅವ್ರು ನೆನೆಸ್ಕೊತೀವಿ. ಆದರೆ ನಮ್ಮ ಸಿನಿಮಾ ರಂಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಷ್ಟು ಯೋಗ್ಯ ಇರೋರು ಮಾಸ್ತಿ, ನಮ್ಮ ಕನ್ನಡದ ಮಾಸ್ತಿ ಸರ್. ನೀವು ನಮ್ಮ ಆಸ್ತಿ ಸರ್. ಹಾಗಾಗಿ ಮತ್ತಷ್ಟು ಇದಕ್ಕೆ ಬಲ ಕೊಡ್ತೀರಾ ಅನ್ನೋ ನಂಬಿಕೆ ಜೊತೆಗೆ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ. ನಮ್ಮ ಕ್ಷಮೆ ಇರಲಿ. ಸುಮಾರು ಸಿನಿಮಾಗಳು ಮಾಡಿದ್ದೀವಿ ನಾವು. ಯಾರು ನಮ್ಮ ತರುಣ್ ಸುಧೀರ್ ಮತ್ತು ಶರಣ್ ಸರ್ ಜೊತೆಲಿ, ಅದಕ್ಕೆಲ್ಲ ಇವರೇ ಮ್ಯಾನೇಜರು. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇನೋ ಕಲರ್ ಕಾಣಲಿಲ್ಲ, ನಾವು ಇಬ್ಬರು ಒಂದೇ ಕಲರ್. ವಿಶೇಷವಾಗಿ ಈ ಚಿತ್ರದಲ್ಲಿ ನಮ್ಮ ನಾಯಕ ನಟರು ಸತೀಶ್ ಸರ್ ಹಾಗೂ ರಚಿತಾ ಮೇಡಮ್ ಎಲ್ಲ ಸಹ ಕಲಾವಿದರಿಗೆ ಸಪೋರ್ಟ್ ಕೊಟ್ಕೊಂಡು ಮೊದಲನೇ ಸಿನಿಮಾ ಎಷ್ಟು ಚೆನ್ನಾಗಾಯಿತು ಅಷ್ಟು ಚೆನ್ನಾಗಿ ಬೆನ್ನು ತಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಅವರಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ತಬಲಾ ನಾಣಿ ಸರ್ ಶೂಟಿಂಗ್ ನಿಮಿತ್ತ ತೆರಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಬಲಾ ನಾಣಿ ಸರ್. ಸ್ವಲ್ಪ ಬಚ್ಚೇಗೌಡರಿಂದ ದೂರ ಇದ್ದಷ್ಟು ಒಳ್ಳೆಯದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನೇರವಾಗಿ ನಮ್ಮ ಅರುಣಮ್ಮ, ಎಲ್ರಿಗೂ ಅಯೋಗ್ಯ ಆದರೆ ನಿಮಗೆ ನಿಮ್ಮ ಮಗ ಖಂಡಿತ ಯಾವತ್ತಿದ್ರೂ ಯೋಗ್ಯನೇ. ನೀವು ಯೋಗ್ಯ 2 ಬಗ್ಗೆ ಮಾತಾಡಬೇಕೀಗ. ಖಂಡಿತವಾಗ್ಲು ಎಲ್ರಿಗೂ ನಮಸ್ಕಾರ. ನಾಣಿ ಸರ್, ಹೋಗ್ಬಿಟ್ಟು ಬನ್ನಿ, ಶುಭವಾಗಲಿ ನಿಮಗೆ. ಇಲ್ಲಿದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಂಥ ಎಲ್ಲ ಗಣ್ಯರಿಗೆ, ನಮ್ಮ ಹೀರೋಯಿನ್ಗೆ, ನನ್ನ ಜೊತೆ ಅಯೋಗ್ಯ 1ನಲ್ಲಿ ಕೆಲಸ ಮಾಡಿದಂಥ ಎಲ್ಲ ತಂತ್ರಜ್ಞರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ನಾನು ನಮಸ್ಕಾರ ಅಂತ ಹೇಳ್ತಾ, ಮೇಯ್ನಾಗಿ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ಕೋತಾ ಇದ್ದೀನಿ. ಅಯೋಗ್ಯ 1ನ ನೀವೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಅಯೋಗ್ಯ 2 ಇವಾಗ ಶುರುವಾಗತ್ತೆ ನಾಳೆಯಿಂದ. ಇವತ್ತು ಪೂಜೆ ಮೂಲಕ ಶುರುವಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದು ಸಿನಿಮಾ ಜನಕ್ಕೆ ಮುಟ್ಟಬೇಕು, ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಪತ್ರಿಕಾ ಮಿತ್ರರು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಕನ್ನಡ ಚಿತ್ರ ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಗೆದ್ದಿರುವ ಎಲ್ಲ ಚಿತ್ರದ ಮೇನ್ ಪಾಲ್ದಾರರು ನೀವೇ ಆಗಿರ್ತೀರ. ಯಾಕೆಂದರೆ ಇದನ್ನು ತೋರಿಸೋದು ಅಥವಾ ಜನಕ್ಕೆ ಹೇಳೋದು ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೀವು ಭಾಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿರ್ತೀರಿ. ಆಗ ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಎಷ್ಟು ಒಳ್ಳೆಯ ಚಿತ್ರ ಮಾಡಿದ್ರು ಅದು ಜನಕ್ಕೆ ಮುಟ್ಟದೇ ಹೋದರೆ ಮಾಡಿ ಏನು ಪ್ರಯೋಜನ ಆಗಲ್ಲ. ದಯಮಾಡಿ ನಮ್ಮ ಅಯೋಗ್ಯ 2ನ ಜನರಿಗೆ ಮುಟ್ಟಿಸುವ ಕಾರ್ಯನ ಅಯೋಗ್ಯ 1ನಲ್ಲಿ ನೀವು ಹೇಗೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಯೋಗ್ಯ 1 ಮಾಡಿದಾಗ 6 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕೋವಿಡ್ ಆದಮೇಲೆ ಇದ್ದಕ್ಕಿದ್ದಾಗೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂದರೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ವೋ, ಕಾಣಿಸ್ತಿದ್ದಾರೋ ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ರಸ್ತೆಯಲ್ಲಿ ಯಾವಾಗ ಹೋದರೂ ಟ್ರಾಫಿಕ್ಕು, ಎಷ್ಟು ಹೊತ್ತಲ್ಲಿ ಹೋದರೂ ಟ್ರಾಫಿಕ್ಕು. ಅದರಲ್ಲಿರೋ ಅರ್ಧ ಜನನಾದರೂ ನಮ್ಮ ಕನ್ನಡ ಸಿನಿಮಾನ ನೋಡಿದ್ರೆ ಇವತ್ತು ಇನ್ನಷ್ಟು ಕನ್ನಡ ಸಿನಿಮಾ ಪೂಜೆಗಳಾಗತ್ತೆ, ಸಾಕಷ್ಟು ಕೆಲಸ ಆಗುತ್ತೆ, ಇಂಡಸ್ಟ್ರಿ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೆಯುತ್ತೆ. ಯಶಸ್ವಿ ಆದಂಥ
ಕನ್ನಡ ಸಿನಿಮಾ ಮಾತ್ರ ಬೇರೆ ಭಾಷೆಲಿ ಡಬ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ನೀವು ಬಂದು ನಮಗೆ ಚಿತ್ರ ಮಾಡಿಕೊಡಿ ಅಂತ ಒಬ್ಬರೋ ಇಬ್ಬರೋ ನಿರ್ದೇಶಕರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಮಹೇಶ್ ಅವರು ಮುಂದಿನ ಸಾಲಲ್ಲಿ ಅಲ್ಲೇ ಇರಲಿ, ನಮ್ಮ ಮಹೇಶ್ ಅವ್ರನ್ನೂ ಕರ್ಕೊಂಡು ಹೋಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಹೇಶ್ ಬೇಡ ಅಂತ ಹೇಳಿದ್ರೆ ಅವ್ರು ಬಿಡಲ್ಲ. ಮಹೇಶ ಹೋದರೆ ಅವಾಗ ನಮ್ಮ ಕನ್ನಡದ ಒಂದಷ್ಟು ಜನನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಇದನ್ನು ವಿಶ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗೋದೇನು ಬೇಡ, ಬಂದು ನಮ್ಮಲ್ಲೇ ಅವರು ಚಿತ್ರ ಮಾಡುವಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿದೆ. ಅದನ್ನು ಬಂದು ಅವ್ರುಗಳು ಉಪಯೋಗಿಸ್ಕೊಂಡ್ರೆ ಎಲ್ರಿಗೂ ಅದು ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವಾಗ ಬೆಳಿಬೇಕಾಗಿದೆ ಅಂದರೆ ಬೆಳೆದಿಲ್ಲ ಅಂತಲ್ಲ, ಎತ್ತರದ ಮಟ್ಟದಲ್ಲಿ ನಿಲ್ಲಬೇಕು. ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅಂದರೆ ಜನ ಅದನ್ನು ಬೇರೆ ಇಂಡಸ್ಟ್ರಿ ಜನ ತಿರುಗಿ ನೋಡೋ ಹಾಗೆ, ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯೋ ಹಾಗೆ ನಿಲ್ಲಿಸ್ಬೇಕು ಅಂತ. ಅದರ ಜವಾಬ್ದಾರಿಯನ್ನು ನಮ್ಮ ಕನ್ನಡದ ನಾಯಕ ನಟರೆಲ್ಲರೂ ಹೊತ್ತಿದ್ದಾರೆ. ಅದನ್ನು ಸಾಕಷ್ಟು ಶ್ರಮ ವಹಿಸಿ ಅದನ್ನು ಮಾಡಿದ್ದಾರೆ. ಹಾಗೆ ಅದು ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ನೆಚ್ಚಿನ ಹಾಡಿನ ರೈಟರ್ ಆದಂಥ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಹಾಡುಗಳು ಫೇಮಸ್ ಆಗಿದ್ವು. ಈ ಸಿನಿಮಾದಲ್ಲೂ ನಿರೀಕ್ಷೆ ಡಬಲ್ ಆಗಿದೆಯಲ್ವಾ ಸರ್? ಹಾಗಾಗಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಸಿನಿಮಾಗೆ. ಮಾಸ್ಟರ್ ಸರ್ ನಮಸ್ಕಾರ. ನಾನು ನಿಮ್ಮ ಡೈಲಾಗನ್ನು ಬಹುಶಃ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೀವು ಬರ್ಕೊಟ್ಟಂಥ ಲೈನ್ಸ್ ಹೇಳೋದಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ಸಾರಿ, ಅಯೋಗ್ಯ ಸಿನಿಮಾದಲ್ಲಿ ಹೇಳಿ ಅಯೋಗ್ಯ 2ನಲ್ಲಿ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ಈ ತಂಡಕ್ಕೆ. ಹೌದು, ಮಹೇಶ್ ಅವ್ರದ್ದು ನಮ್ಮದು ಅಯೋಗ್ಯ 1 ಶುರುವಾದಂಥ ಜರ್ನಿ ಮಧ್ಯದಲ್ಲಿ 6 ವರ್ಷದ ಕಾಲ ಬರೀ ಫೋನ್ನಲ್ಲಿ ಮಾತುಕತೆಯಲ್ಲಿ ಆಗಿ ಈಗ ಅಯೋಗ್ಯ 2ನಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಯಶಸ್ವಿಯಾಗಿ ಸಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರ ಸಹಕಾರ ಹೀಗೆ ಇರಲಿ. ನರಸಿಂಹ ಸರ್ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಾ. ಇದೀಗ ನಮ್ಮ ತಂಡಕ್ಕೆ ಹೊಸ ಸೇರ್ಪಡೆ ಮಂಜು ಪಾವಗಡ ಅವರು ಮಾತನಾಡಬೇಕು. ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು 3 ವರ್ಷದಿಂದ ಇಲ್ಲ ಮಗ ಜೊತೆಲಿ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ರಚಿತಾ ಮೇಡಮ್, ಇವತ್ತು ಎಲ್ಲರೂ ಮಂಜು ಪಾವಗಡ ಅಂತ ಏನು ಕರೀತಾರೆ, ಆ ಪಾವಗಡನ ಜಾಸ್ತಿ ಎಲ್ಲರೂ ಗೊತ್ತಾಗಿ ಮಾಡಿದ್ದು ನಮ್ಮ ರಚಿತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ಲ್ಯಾಗು ಪಾವಗಡ ಅಂತ ಗೊತ್ತಾಗಿ ಜಾಸ್ತಿ ನಿಮ್ಮ ಬಾಯಲ್ಲಿ ಬಂದಾದ್ಮೇಲೆ ಮತ್ತು ಸತೀಶ್ ಅಣ್ಣನ ಭಾಳ ಇಷ್ಟ, ಅವ್ರ ಸ್ಲ್ಯಾಂಗ್ ಭಾಳ ಇಷ್ಟ, ಅವರು ನ್ಯಾಚುರಲಾಗಿ ಆ್ಯಕ್ಟ್ ಮಾಡೋದು ಭಾಳ ಇಷ್ಟ. ಈ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ ಅಯೋಗ್ಯದಲ್ಲಿ, ಫಸ್ಟ್ಗೆ ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ. ನನಗೂ ಈಗ ಮದುವೆ ಆಗಿದೆ, ಹೆಸರು ನಂದಿನಿ ಅಂತ ಅಣ್ಣ. ಸಾಂಗ್ ಇದೆಯಲ್ಲ ಮೇಡಮ್, ಹಿಂದೆ ಹೋಗು ಮಕ್ಕಳು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ. ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ. ನಂದಿನಿ ಹೌದೌದು, ಭಾಳ ಕಾಕತಾಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದಲೇ ಸಿನಿಮಾನು ಇದೇ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಆಗುತ್ತೆ. ಆದ್ರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದ್ರೆ ಅಲ್ಲ, ಫಸ್ಟ್ ಸರಿ ಮದುವೆ ಆಗಿದ್ದೀನಿ, ಸಿನಿಮಾ ಈಗ ಶುರುವಾಗಿದೆ ಅಂತ. ಮದುವೆ ಆದಾಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ನಾವು ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್. ಸಾಕು, ಒಂದು ಮದುವೆ ಆಗಿದ್ದೀವಿ, ಅವಕಾಶಗಳು ಸಿಗ್ತಾ ಇದಾವೆ. ಶಿವಣ್ಣ ಇಲ್ಲ ಬೇಡಣ್ಣ, ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಥರ ಆಗ್ತಾ ಇದಾವೆ, ಯಾಕೆ ಬೇಕು ನಮಗೆಲ್ಲ. ಸಾಕು, ಒಂದು ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ. ಭಾಳ ಖುಷಿ ಆಗುತ್ತೆ. ಒಂದು ದೊಡ್ಡ ಸಿನಿಮಾದಲ್ಲಿ, ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ 2ರಲ್ಲಿ ನನಗೊಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಅಣ್ಣ, ಸತೀಶ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಖುಷಿ ಆಗುತ್ತೆ ನಿಮ್ಮ ಜೊತೆಲ್ಲ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಂಜು ಪಾವಗಡ ಅವರೇ. ಮುಂಚೆ ಒಂದಿಷ್ಟು ಸಿನಿಮಾಗಳಿಗೆ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಇತ್ತೀಚೆಗೆ ರಿಲೀಸ್ ಆದಂಥ ಶಾಖಾಹಾರಿ ಸಿನಿಮಾ ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ಅದನ್ನು ನೋಡಿ ಸತೀಶ್ ಸರ್ ಕರೆದು ಈ ಸಿನಿಮಾ ಕೊಟ್ಟರು. ಇದು ನನಗೆ ಪರ್ಸನಲಿ ಒಂದು ಒಳ್ಳೆಯ ಅವಕಾಶ ಮತ್ತು ಒಂದು ದೊಡ್ಡ ಜವಾಬ್ದಾರಿ ಕೂಡ. ಅದನ್ನು ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ಇದೆ. ನಾಳೆಯಿಂದ ಶೂಟ್ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು. ಮೇಲಿರುವ ಅಯೋಗ್ಯ 2 ಸಿನಿಮಾದ ಎಲ್ಲ ಆರ್ಟಿಸ್ಟು ಬಂಧುಗಳೇ, ನಾನು ಇದು 2ನೇ ಸಿನಿಮಾ. ನಾನು 2 ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ಸಿನಿಮಾ ಗಿರೀಶ್ ಮೂಲ್ಯಮನಿ ಅಂತೇಳಿ ಮಾಡಿದ್ರು. ಸೆಕೆಂಡ್ ಸಿನಿಮಾ ಮಹೇಶ್ ಬಂದು ನನಗೆ ಅಯೋಗ್ಯ 2 ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ. ಆ ಸಿನಿಮಾನ ನಾನು ಒಪ್ಕೊಂಡೆ. ಏನಕ್ಕೆ ಅಂದರೆ ಅಯೋಗ್ಯ 1 ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಹಂಗೆ ಮೇಡಮ್, ನಮಗೆ ರಚಿತಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ,
ಸರ್ ನೀವು ಮಾಡಿ ಸಿನಿಮಾನ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ. ನಿಜವಾಗ್ಲೂ ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ ಅವ್ರಿಗೆ, ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ. ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ಮಾಡಿದ್ದಾರೆ ಎಲ್ರೂ. ಅಲ್ಲ, ಖುಷಿ ಆಯಿತು ನನಗೆ ಫಸ್ಟ್ ಬಂದಾಗ. 6 ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಭರ್ಜರಿ ಮುಹೂರ್ತ ಆಯಿತು. ಸಿನಿಮಾ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವತ್ತು ಅಯೋಗ್ಯ 2 ಈ ಸೇಮ್ ಟೆಂಪಲಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ. ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರುತ್ತೆ. ಆ್ಯಂಡ್ ಖುಷಿ ಆಯಿತು. ಅಯೋಗ್ಯ ಸೀಕ್ವಲಲ್ಲಿ ಪ್ರತಿಯೊಬ್ಬರು ಇದ್ದೀವಿ. ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್. ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ ಈ ಸಿನಿಮಾ. ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ 1 ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಹಾಡುಗಳು ಅದು ನಾವು ಅಯೋಗ್ಯ 2 ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮ್ಮಿ ಅದರದ್ದು ರೀಪ್ಲೇಸ್ಮೆಂಟ್ ಯಾವುದು ಅಂತ. ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡ್ವಿ, ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್. ಏನಮ್ಮಿ ಈಸ್ ಲೈಕ್ ದ ಮಾಸ್ಟರ್ ಪೀಸ್ ಅಂತ ಅನಿಸ್ತು. ಚೇತನ್ ಸರ್ ಬರೆದಿರುವಂಥ ಹಾಡೋದು. ಆ್ಯಂಡ್ ಅರ್ಜುನ್ ಸರ್, AJ, ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ. ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, DOP ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ. ಸೊ ವಿ ಆರ್ ರಿಯಲಿ ಮಿಸ್ಸಿಂಗ್ ಯು. ಮುಂದಿನ ಈವೆಂಟಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ನನಗೆ ತಬ್ಲಾ ನಾನಿ ಸರ್ ಹೇಳಿದ್ರು, ಸತೀಶ್ ಸರ್ ಇಲ್ಲ ನಾನು ಏನೋ ಸಪೋರ್ಟ್ ಮಾಡ್ತೀವಿ. ಖಂಡಿತ ಇಲ್ಲ, ಇಲ್ಲಿರುವಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು, ಇನ್ಫ್ಯಾಕ್ಟ್ ನನಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು, ಅವ್ರು ನನ್ನ ತಂದೆ ಥರನೇ ಇದ್ವಿ. ಆವಾಗ ಇನ್ನೂ ಬಹುಶಃ ಮೇಘ್ನಾ ಮದುವೆ ಆಗಿರಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2 ತಿಂಗಳಿತ್ತು ಇನ್ನು ಮದುವೆಗೆ. ಸೊ ಅವಾಗ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದೆ. ಆ್ಯಂಡ್ ಹಿ ವಾಸ್ ಆ್ಯಕ್ಚುಲಿ ಇನ್ ಟಿಯರ್ಸ್. ನಮ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ. ಸೊ ಅವಾಗ ನಿಜವಾಗ್ಲೂ ಅವರು ಹಿ ವಾಸ್ ಇನ್ ಟಿಯರ್ಸ್. ಬಿಕಾಸ್ ಅವರ ರಿಯಲ್ ಲೈಫ್ ಮಗಳು ಅವ್ರದ್ದು ಮದುವೆ ಆಗ್ತಿತ್ತು ಅವಾಗ ಅಂತ. ಸೊ ಖಂಡಿತವಾಗ್ಲೂ ಅವರ ಒಂದು ಸಪೋರ್ಟ್ ಆ್ಯಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು. ಇಲ್ಲಿ ಯಾರು ಆಫ್ಟರ್ ಲೈಕ್ 6 years ಆದಮೇಲೆ ನಾವು ಏನೇ ಮಾಡಿದ್ರು, ನೀವೇನು ಹೇಳಿದ್ರು, ನೀವೇನು ಮಾರ್ಗದರ್ಶನ ಹೇಳಿದ್ರು ನಾವು ಅದನ್ನು ನಡ್ಕೊಂಡು ಹೋಗ್ತೀವಿ. ಯು ಆರ್ ಆ ಸೀನಿಯರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ಆ್ಯಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ, ಸತೀಶ್ ಸರ್ ಅವರ ತಾಯಿ ಪಾತ್ರ ಐ ಥಿಂಕ್ 1-2 ಸೀನಲ್ಲಿ ನಮಗೆ ಅವಕಾಶ ಇತ್ತು. ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಮಾಸ್ತಿ ಸರ್, ನಿಮ್ಮ ಡೈಲಾಗ್ಸ್ ನಾವು ಹಲವಾರು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅದನ್ನು ಹೇಳೋದಕ್ಕೆ. ಆ್ಯಂಡ್ ಈ ಸಿನಿಮಾದಲ್ಲೂ ವಿ ಆರ್ ಅಸೋಸಿಯೇಟಿಂಗ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಆ್ಯಂಡ್ ವಿಶ್ವಜಿತ್ ಸರ್, ಫಸ್ಟ್ ಟೈಮ್ ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಇದು ಅವರ 2ನೇ ಸಿನಿಮಾ. ಆ್ಯಂಡ್ ನಮ್ಮ ಎಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ. ಸಿನಿಮಾ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ, ಏನು ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ. ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಎಲ್ರಿಗೂ. ಈ ಸಿನಿಮಾ ಸೀಕ್ವಲಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ. ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು. ಬಿಕಾಸ್ ಡೇ 1 ಇಂದ ಯು ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ಮುಂದೆ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮ್ಯಾನೇಜರ್ಸ್, ಎಲ್ಲ ಟೆಕ್ನಿಷಿಯನ್ಸ್, ನಯನ್, ಅರ್ಚನಾ, ಎವ್ರಿ ಒನ್, ಲಿಟ್ರಲಿ ಎವ್ರಿ ಒನ್, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಸಾರಿ ಎಸ್ ಪ್ಲೀಸ್. ಆ್ಯಕ್ಚುಲಿ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಸತೀಶ್ ಅವರು ನಾನು ಇವಾಗ ಇಂಟೆನ್ಷನಲಿ ಇಟ್ ವಾಸ್ ನಾಟ್ ಲೈಕ್ ನಾನು ಅವ್ರ ಬಗ್ಗೆ ಇನ್ ಜನರಲ್ ಆಗಿ ಮಾತಾಡ್ತಿದ್ದೆ. ನನಗೆ ಅನಿಸ್ತಿತ್ತು ಏನೋ ಬೇಗ ತುಂಬ ಟೈಮ್ ತೊಗೊಳ್ತಿದ್ದೀನಿ ಅಂತ. ಅದಕ್ಕೋಸ್ಕರ ಇಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ, ನಾವಿಬ್ಬರು ಒಂಥರ ಅಲ್ಲಿ ಟಾಮ್ ಆ್ಯಂಡ್ ಜೆರಿ ಹೆಂಗಿರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಆ್ಯಂಡ್ ಜೆರೀಸು. ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್. ದಿಸ್ ಇಸ್ ಅವರ್ 3rd time ನಾವಿಬ್ಬರು ಪೇರ್ ಆಗ್ತಿರೋದು ಸಿನಿಮಾಗೆ.
and we compliment each other, we fight each other, we actually like ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ. ಅವ್ರು ಏನೇ ಹೇಳಿದ್ರು, ಇನ್ಫ್ಯಾಕ್ಟ್ ನಾವು ಫೋಟೋಶೂಟಲ್ಲಿ ನಾವು ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ, ಅವ್ರನ್ನ ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ. 6 years ನೀವು ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ ನೀವು ಅಂತ. ಅದೇ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ ಅವರು. ಇನ್ಫ್ಯಾಕ್ಟ್ ಹಿ ಕಾಂಪ್ಲಿಮೆಂಟೆಡ್ ಮಿ ದ ಸೇಮ್. ಇಲ್ಲ ನೀವು ಹಾಗಿದ್ದೀರಾ ಸರ್, ನೋ ನೀವು ಹಾಗೆ ಇದ್ದೀರಾ ಅಂತ. ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ಬರ ಕಡೆಯಿಂದ ಇವ್ರಿಗೆ. ಸೀಕ್ವಲ್ 3 ಅದು ಪಾರ್ಟ್ 3 ಮಾಡಿದ್ರು ನಾವು ಹೀಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ನಮಗೆ, ಪ್ರಾಬಬ್ಲಿ ಅವ್ರಿಗೆ ಮದುವೆ ಆಗಿರುತ್ತೆ ಅವಾಗ. ಬಟ್ ಕತೆ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ. ಆ್ಯಂಡ್ ಓವರ್ ಟು ಯು ಸತೀಶ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಾವಿಬ್ರು ಅಸೋಸಿಯೇಟ್ ಆಗಿದ್ದಕ್ಕೆ. ನಮಗೆ ಎಲ್ಲ ಮಾತು ಮುಗಿದೋಗಿದೆ. ಇದು ನನಗೆ ಬೇಕಿತ್ತ ಮೈಕು ಈ ಸಮಯದಲ್ಲಿ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಏನು ಹೇಳ್ಬೇಕು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಕಡೆಯದಾಗಿ ಇವ್ನು ಮುಗಿಸಿದ್ರೆ ಸಾಕಪ್ಪ ಹೊರಡೋಣ ಅಂತ ಎಲ್ಲರೂ ಕಾಯ್ತಾರೆ. ಐ ನೋ, ಗೊತ್ತು, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅಂಡ್ ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಯಾವಾಗಲೂ. ಬಟ್ ಅಯೋಗ್ಯ 2ಗೆ ನಿರ್ಮಾಪಕರು ಸಾಲು ತುಂಬ ದೊಡ್ಡದಿತ್ತು. ನಾವು ಇಷ್ಟ ಆಗ್ತೀವಿ, ಅಷ್ಟಾಗ್ತೀವಿ, ಹಿಂಗಾಗ್ತೀವಿ, ಹಂಗಾಗ್ತೀವಿ ಅನ್ನೋರು 10 ಕೋಟಿ 15 ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬ ಜನ ಇದ್ರು. ಆದ್ರೆ ನಾವು ಸರಿಯಾದ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಷನೇಟ್ ಆಗಿ ಮಾಡ್ಬೇಕು ಸಿನಿಮಾನ. ಆ ಸಿನಿಮಾನ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು. ಇದು ಅಯೋಗ್ಯ 2 ಅಂದ್ರೆ ಎಲ್ಲ ಡಬಲ್. ರೆಮಂಡ್ರೇಷನ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅಥವಾ ಆರ್ಟಿಸ್ಟ್ಗಳಿರ್ಬೋದು, ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು, ಎಲ್ಲವೂ ಡಬಲ್. ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ನ ಹೊರೋವಂಥ ಕೆಪಾಸಿಟಿ, ಆ ಇಂಜಿನ್ಗೆ ಫ್ಯೂಲ್ ಹಾಕುವಂಥ ಕೆಪಾಸಿಟಿ ಒಬ್ರು ಬೇಕು. ಹಾಕಿ ಅಲ್ಲಿ ತಂದೆ ಒಂದಷ್ಟು, ಇಲ್ಲಿ ತಂದೆ ಒಂದಷ್ಟು, ಇಲ್ಲಿಂದ ತಂದೆ, ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ, ಮಾಡೋಕ್ಕಾಗ್ತಲ್ಲಪ್ಪ, ಇದು ಬೇಡ. ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದೀವಿ. ಅದಕ್ಕೆ ನಾನು ಮಹೇಶ್ 1 ವರ್ಷದಿಂದ ಈ ಸ್ಕ್ರಿಪ್ಟ್ ಅದನ್ನು ಕಾಯ್ತಾ ಇದ್ವಿ, ಯಾರು ಅಂತ. ತುಂಬಾ ಯಾರ್ಯಾರ ಕೈಗೂ ಹೋಗ್ಬೇಕಾಗಿತ್ತು ಈ ಪ್ರಾಜೆಕ್ಟು. ಅದೆಲ್ಲ ತಪ್ಪಿಸ್ಕೊಂಡು ಆಕ್ಚುಲಿ ರಚಿತ್ ಅವ್ರು ನನಗೊಂದ್ಸಲ ಹೇಳಿದ್ರು, ಈ ಥರ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ. ನಾನು ಮಹೇಶ್ ಇಬ್ರು, ಮಹೇಶ್ ಹೇಳಿದೆ, ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ, ಪ್ರೊಡ್ಯೂಸರು ಅಡ್ವಾನ್ಸ್ ತಗೊಂಡಿದ್ದೀನಿ, ಬೇಡ ಅನ್ನೋ ಥರದ್ದು ಮಾತುಕತೆ ಆಯಿತು. ಅದಾದ್ಮೇಲೆ ಮುನೇಗೌಡರು ಬರಲಿ ಒಂದ್ಸಲ ಮಾತಾಡೋಣ, ನೋಡೋಣ. ಮುನೇಗೌಡರು ಬಂದ ತಕ್ಷಣ ನಾನು 5 ನಿಮಿಷ, ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಬಟ್ 5 ನಿಮಿಷ ಇವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ. 5 ನಿಮಿಷ ಅದು ಏನು ಖಡಕ್ ಆಗಿ ಮಾತಾಡಿದ್ರು ಅಂತಂದ್ರೆ, ಸರ್ ಎಷ್ಟಾಗುತ್ತೆ, ಇಷ್ಟಾಗುತ್ತೆ ಸರ್ ಹಿಂಗಾಗುತ್ತೆ, ಮಾಡ್ತೀರಾ ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಮೇಲೆ ಮಾಡೇ ಮಾಡ್ತೀನಿ, ನಿಮ್ಗೆ ಡೌಟ್ ಬೇಡ, ಮಾಡೋಣ, ಈ ಪ್ರಾಜೆಕ್ಟ್ ನಡೀರಿ. ಈ ಖಡಕ್ ಆಗಿರೋ ಮಾತುಗಳು, ಈ ಧೈರ್ಯ, ಈ ಪ್ಯಾಷನ್ನು, ಅಷ್ಟೇ ದುಡ್ಡು ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮಗೆ. ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು, ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ಎತ್ಕೊಂಡೋಣ ಅಂತ. ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೇನೆ ಆ ಫಸ್ಟ್ ವಿಡಿಯೋ ಶೂಟ್ಗೆ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತ ಪ್ಯಾಷನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ಬ್ಯಾನರ್ಗಳು ಯಾವ್ದಿದೆಯೋ ಆ ಸಾಲಿನಲ್ಲಿ ನಿಲ್ಲಿ ಅವರು. ಅಂಡ್ ಅವ್ರ SVC ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ, ಬೇರೆ ಲೆವೆಲ್ ಬೆಳೀಲಿ ಅಂತ ಹಾರೈಸ್ತೀನಿ. ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗ್ಲಿ, ಭುವನಂ ಗಗನಂ ಅದು ಚೆನ್ನಾಗಾಗ್ಲಿ. ಅಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ, ಮಾಸ್ತಿ ಅವರು, ಅಂಡ್ ಚೇತು, ಅಂಡ್ ಸುಂದರ್ ರಾಜ್ ಅವರು, ಅಂಡ್ ನಮ್ಮ ಅರುಣಾ ಬಾಲರಾಜು, ಮಂಜು, ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ. ಹೊಸದಾಗಿ ವಿಶ್ವ ಅಂಡ್ ಮಂಜು ಜಾಯ್ನ್ ಆಗಿದ್ದಾರೆ. ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಫರ್, ಆ ನಂಬಿಕೆ ನನಗಿದೆ. ಶಾಖಾಹಾರದಲ್ಲಿ ಅವರ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ. ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು, ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ. ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ. ಅಯೋಗ್ಯ ಫಸ್ಟ್ ಪಾರ್ಟ್, ಒಂದು ನನ್ನ ರಚಿತ ಅವರ ಕಾಂಬಿನೇಷನ್, 2ನೇದು ನಿರ್ದೇಶಕರು, 3ನೇದು ಚೇತು, 4ನೇದು ಅರ್ಜುನ್ ಜನ್ಯ, 5ನೇದು ಆ ಸಿನಿಮಾಟೋಗ್ರಫರು, 6ನೇದು ಆ ನಿರ್ಮಾಪಕರು TR ಚಂದ್ರಶೇಖರ್ ಅವರು. ಇವತ್ತು ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ, ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು. ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ನನ್ನ ಎಲ್ಲಾ ನಿರ್ಮಾಪಕರ ಬಗ್ಗೆನೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಈ ಸಿನಿಮಾ ಅಯೋಗ್ಯ 2 ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅಂದ್ರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಒಳಗಡೆ ಬನ್ನಿ. ಥಿಯೇಟರ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ನಾವು ಮಾಡ್ತೀವಿ, 100% ಆ ಜವಾಬ್ದಾರಿ ನಾವು ಹೊರ್ತೀವಿ. ಅದು ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಆಗ್ಬೋದು, ಸಕ್ಸಸ್ ಮೀಟ್ ಅಲ್ಲಿ ಆಗ್ಬೋದು, ಇದೇ ಮಾತ್ರ ಉಳಿಸ್ಕೋತೀವಿ. ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ, ಆ ಡಬಲ್ ಕೊಟ್ಟೆ ಕೊಡ್ತೀವಿ. ಆ ಕ್ವಾಲಿಟಿ ಆಗಲಿ, ಆ ಕಂಟೆಂಟ್ ಆಗಲಿ, ಆ ಲೆವೆಲ್ ಎತ್ಕೊಂಡು ಹೋಗ್ತೀವಿ ಸಿನಿಮಾ.
ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕರು, ತುಂಬಾ ಹಸಿವಿರೋನು, ತುಂಬಾ ಒದ್ದಾಡ್ಕೊಂಡು ಕೆಲಸ ಮಾಡುವಂಥವನು. ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ. ಅಂದ್ರೆ ಒಂದು ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ರಫ್ ಅಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ. ಬೇರೆ ಡೈರೆಕ್ಟರ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ನೋಡ್ರಿ ಅವನು ನನ್ನ ಫೋಟೋ ಶೂಟ್ ಅಂತಂದ, ಆಗ್ಲೇ ಫೋಟೋಸ್ ತೆಗೆದವನೆ, ಆಗ್ಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪ ಅಂತ, ಆಗ್ಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ. ಆ ಅರ್ಜುನ್ ಜನಿ ಅವ್ರದ್ದು ಮ್ಯೂಸಿಕ್ ಮಾಡಿ ಸರ್ ಇಲ್ಲೊಂದು ಮೇಕಿಂಗ್ ಮಾಡೋಣ ಸರ್ ಅಂತಾನೆ. ಅದು ಬೇಕು, ಸಿನಿಮಾ ನೆಪ್ಪಿಸ್ಬೇಕು ಅಂದ್ರೆ ಅದು ಬೇಕು. ಸೋಬರ್ ಆಗಿದ್ರೆ ಆಗಲ್ಲ ಸಿನಿಮಾ, ಇದೆಲ್ಲ ಇವತ್ತಿನ ಮಾರ್ಕೆಟಲ್ಲಿ ಕಿರ್ಚ್ಬೇಕು ಜೋರಾಗಿ. ಹೌದು, ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ, ಕನ್ನಡಕ್ಕೆ ಬೇಕು ನಿರ್ದೇಶಕರು. ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ, ನನ್ನ ಆಸೆ ಅದು. ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ, ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ. ನಾವು ಇಲ್ಲಿಂದ ಎಲ್ಲ ಕಡೆ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರೀತಿಯ ರಚಿತಾರಾಮ್ ಅವರು, ನಂದವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ. ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ. ಅಫ್ಕೋರ್ಸ್ 3ನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ರಚಿತಾ ಅವರು ಅವತ್ತಿಂದ ಇವತ್ತರೆಗೂ ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ, ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು. ಈಗ ಎಲ್ರಿಗೂ ಗಂಡು ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ನಾವು ಕೊಡ್ತೀವಿ, ಹೆಣ್ಮಕ್ಳು ಇಡ್ಲಿ ಬಿಡಿ, ಇಟ್ಕೊಳ್ಳಿ ಬಿಡಿ, ಆ್ಯಂಡ್ ಅದು ಚೆನ್ನಾಗಿರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ 10 ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಅದು ಅಂಡ್ ಸಿಕ್ಕಿದೆ. ಅದು ಒಳ್ಳೇದಾಗಲಿ. ಈ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಟೈಟ್ಲ್ ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ. ಹಿಂಗೆ ಕಿತ್ತಾಡೋದು ನಾವು. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಬೀಯಿಂಗ್ ಅ ಸೀನಿಯರ್. ಥ್ಯಾಂಕ್ಸ್ ಅಲ್ಲ. ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ, ಅದರದ್ದು ಟೈಟಲ್ ಭಾರ ಸಖತ್ತಿದೆ. ಇದು ತುಂಬಾ ದೊಡ್ಡ ಭಾರ ಅದು ಟೈಟಲ್. ಬಟ್ ಸತ್ಯ ಹೇಳ್ತೀನಿ, ಲೇಡಿ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ, ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗಿ ಇರ್ತೀನಿ. ನಾನು ಬುಲ್ಬುಲ್ ಆಗಿ ಅಷ್ಟೇ. ವೆರಿ ನೈಸ್. ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು. ನಾವು ಈ ಫೋಟೋ ಶೂಟ್ ಮಾಡಬೇಕು ಅಂತಂದಾಗ ಒಂದು ರಚಿತಾ ಅವ್ರು ಸಪೋರ್ಟ್ ಮಾಡಿದ್ದು ಹೇಳ್ತೀನಿ ನಾನು. ಒಬ್ಬ ಹೀರೋಯಿನ್ನು ಏನಿಲ್ಲ, ಸುಮ್ಮನೆ ಆಯ್ತು ಮುಗೀತು ಏನ. ಓಕೆ, ಏನಿವೆ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲ ಹೀರೋಯಿನ್ಗಳು ಹಂಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಓಕೆ, ಒಳ್ಳೇದಾಗ್ಲಿ. ನೀವೆಲ್ಲರೂ ನಮ್ಗೆ ಹಾರೈಸಿ, ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಡ್ಬರ್ಲಿ ಅಂಡ್ ಈ ಸಿನಿಮಾಗೆ ಇರಲಿ ಅಂತ ನಿಮ್ಮ ಹಾರೈಕೆ ಇರಲಿ. ಯಾಕೆಂದ್ರೆ ಕನ್ನಡ ಸಿನಿಮಾ ಇದು, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ. ಅಯೋಗ್ಯ ಆಗಿತ್ತು, ಅಯೋಗ್ಯ 2 ಆಗಲಿ ಅಂತ ನಿಮ್ಮೆಲ್ಲರ ಹಾರೈಕೆ ಇರಲಿ. ಅಂಡ್ ಮುನೇಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ, ಮಹೇಶ್ ಅವ್ರ ಫ್ಯಾಮಿಲಿ ಬಂದಿದೆ, ಇಲ್ಲಿ ಎಲ್ಲರ ಫ್ಯಾಮಿಲಿ. ಆ್ಯಂಡ್ ನಮ್ಮ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ, ಈ ಫ್ಯಾಮಿಲಿ. ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತು ನಯನ್ ಅವರ ಎಫರ್ಟ್ನ ಮರೆಯೋಕ್ಕಾಗಲ್ಲ. ಅವರು ಹಿಂದೆ ನಿಂತು ತುಂಬ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ನರಸಿಂಹ ಅವರಿಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಸಂತು ಮಾಸ್ಟರ್. ಆ್ಯಂಡ್ ನಮ್ಮ ಸಿನಿಮಾಗೆ ಬರ್ತಾ ಇರುವಂಥ ಅರ್ಜುನ್ ಅವರು ಫೈಟ್ ಮಾಸ್ಟರ್. ಆ್ಯಂಡ್ ಬಾಕಿ ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಲ್ಲ, ನಮ್ಮ ಮಧ್ಯೆ ಏನೂ ಇಲ್ಲ, ಎಲ್ಲ ಸ್ವಲ್ಪ ಏನಿಲ್ಲ. ನಾವ್ ಯಾವ್ದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ರು ಕಿತ್ತಾಡ್ತಾ ಇರ್ತೀವಿ. ಏನೋ ಈ ಎಕ್ಸ್ಪ್ರೆಷನ್ ಇಷ್ಟ, ಇದಿಷ್ಟ, ಈ ಫೋಟೋ ಇಷ್ಟ, ಈ ಫೋಟೋ ಇಷ್ಟ, ಇದಿಷ್ಟೇ ನಮ್ಮ ಮಧ್ಯೆ. ಅಂದ್ರೆ ಸಿನಿಮಾದಲ್ಲಿ ಮ್ಯಾಟ್ನಿದಲ್ಲಿ ಓದಿತ್ತು ನಮ್ಗೆ, ಅಯೋಗ್ಯದಲ್ಲಿ ಓದಿತ್ತು ನಮ್ಗೆ, ಈಗಲೂ ಅದೇ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು. ನೀವು ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ. ಎಲ್ರಿಗೂ ಗೊತ್ತು, ನಮ್ಮೊಬ್ರಿಗೆ ಇಲ್ಲ, ಇವರಿಬ್ಬರಿಗೆ ಇಲ್ಲ, ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ. ಮೇಡಮ್ ನಾಳೆ ಪೋಸ್ಟ್ ಮಾಡಬೇಕು, ಮೇಡಮ್ ಇದು ಮಾಡಬೇಕು. ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ಅವ್ರ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗಾಗಿ, ಸಿನಿಮಾಗೋಸ್ಕರ, ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ. ನಮ್ಮ ಪರ್ಸನಲ್ ಲೈಫಲ್ಲಿ ನಾವೇನು ಕಿತ್ತಾಡೋಣ, ವಿ ಆಲ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅಲ್ಲ ನೀವು ಅಮ್ಮ, ನೀವು ಫಸ್ಟ್ ಒಂದು ಮದುವೆ ಮಾಡಿಸಿ ನಿಮಗೆ ದಯವಿಟ್ಟು. ಇವ್ನ ಟಾರ್ಚರ್ ತಪ್ಪುತ್ತೆ ನಮಗೆ, ಬೆಳಗಾನ ಕಾಲ್ ಮಾಡೋ ಟಾರ್ಚರ್ ತಪ್ಪುತ್ತೆ. 24x7 ನಮಗೆ ಕೊಡ್ತಾ ಇರ್ತಾನೆ ಕಾಟ. ಸಾರ್ ಇದಾಗಬೇಕು, ಅದಾಗಬೇಕು, ರಚಿತ್ ಅವ್ರಿಗೂ ನನಗೂ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ. ಅದೇ ದಯವಿಟ್ಟು ಮದುವೆ ಮಾಡಿಸ್ಬಿಡಿ, ಸರಿ ವಯಸ್ಸಿದೆ. ಮಹೇಶನ್ನ ಸಹಿಸ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಯೋಚನೆ ಮಾಡ್ಕೊಳ್ಳಿ. ಅಲ್ಲಿಗೆ ಆಂಟಿ ಅಮ್ಮ ನಮಗೆ ಎಷ್ಟು ಇದಿದೆ ಗೊತ್ತಾ ನಿಮಗೆ ಹೇಳೋದಕ್ಕೆ ಕಂಪ್ಲೇಂಟ್ಸು. ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ, ಇಮೋಷನಲ್ ಮೆಸೇಜು. ನಾವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ. ಅದಕ್ಕೆ ನಾವು ಮಾಡಲೇಬೇಕಾಗತ್ತೆ. ನಾನು ಹೇಳೋದಲ್ಲ, ಎಲ್ರಿಗೂ ಗೊತ್ತಿಲ್ಲಿರೋ ಮಾಧ್ಯಮದವ್ರಿಗೆ. ಓವರ್ ಟು ಯು. ಇನ್ನೂ ಹುಡುಗಿ ಹುಟ್ಟಿಲ್ಲ, ಹುಟ್ಟಿದ ಮೇಲೆ ನೋಡ್ಕೊಂಡು ಅವಳಿಗೆ 18 ವರ್ಷ ಆಗಿ ಆಮೇಲೆ ನೋಡೋಣ. ಆಗಲಿ ಮೇಡಮ್, ದೇವ್ರ ಸನ್ನಿಧಿಯಲ್ಲಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಯೋಗ್ಯ 4 ಟೈಮಲ್ಲಿ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ. ನಾನು ಇನ್ನು ಸೆಪ್ಟೆಂಬರ್ ತನಕ ತಗೊಂಡು ಹೋಗ್ತೀನಿ.
ಸಹಿಸ್ಕೊಳ್ಳಿ, ಪ್ರೊಡ್ಯೂಸರ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು, ಯಾಕಪ್ಪ ಇಷ್ಟು ಕಳಿಸ್ತೀನಿ ಅಂತಾರೆ. ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು ಅವ್ರು, ನಾನು ಏನು ಕಳಿಸ್ತೀನಿ, ಏನು ಮಾಡ್ತೀನಿ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕಾಗುತ್ತೆ ಪ್ರತಿಯೊಬ್ಬರ ಹತ್ರ. ಯಾಕೆ ಅಂದ ಹತ್ರ ಅವರು ನಂಬಿ ದುಡ್ಡು ಹಾಕ್ತಾರೆ. ನಾನು ಇವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಮ್ಮದು ಯಾರೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು 5 ಲಕ್ಷ ಕೊಡ್ಬೋದು, ಸಿಮೆಂಟ್ ಅಂಗಡಿನೋ ಏನೋ ಹಾಕೋ ಅಂತ. ನಾವು ಪೇಪರಲ್ಲಿ ಸುಳ್ಳು ಬರ್ದಿರ್ತೀವೋ ನಿಜ ಬರ್ದಿರ್ತೀವೋ ಕತೆನ, ಅದನ್ನು ನಂಬಿ ಬ್ಲೈಂಡಾಗೆ 10 ರಿಂದ 12 ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆಯಷ್ಟೇ ಸಮ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ಕೊನೆಯದಾಗಿ ಡಾಕ್ಟರ್ ಸಂತೋಷ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿರ್ಮಾಣ ನಿರ್ವಾಹಕರು ನರಸಿಂಹ ಜಾರಹಳ್ಳಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ PR ಪಿಂಕ್ ಟಿಕೆಟ್ಸ್ನ ಪವಿತ್ರ ಹಾಗೂ ಶ್ರುತಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಟೀಮ್ ಅಯೋಗ್ಯ. ಮೊಬೈಲ್ ಮೇಡಮ್, ಮೊಬೈಲ್ ಮೊಬೈಲ್ ಸಾಗರ್ ಸಾಗರ್ ಏನು ತೆಗಿಯೋ ಲಾಸ್ಟ್ ಆಯ್ತು ನಮ್ಮದು. ಹಾಂ ಆಯ್ತು ತಗೊಳ್ಳಿ. ಓಕೆ, ಲಕ್ಷ್ಮೀ ಕಾಣ್ತೀಯಮ್ಮಿ ದೃಷ್ಟಿನ ತೆಗೆದು